हरि ओम। व्यासाय भवनाशाय श्रीशाय गुणराशये हृद्याय शुद्ध विद्याय मध्वाय च नमो नमः। नारायणाय परिपूर्ण गुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधा सुरसौख्य दुःख सत्कारणाय वितताय नमो नमस्ते। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾವು ಹಿಂದೆ 154ನೇ ಶ್ಲೋಕದ ತನಕ ವಿಶೇಷವಾಗಿ ಬಳಿತ್ಥ ಸೂಕ್ತದ ಅರ್ಥಚಿಂತನೆಯನ್ನು ಮಾಡಿದ್ವಿ. ಆ ಒಂದು ಬಳಿತ್ಥ ಸೂಕ್ತದಲ್ಲಿ ಯಾವ ರೀತಿಯಾಗಿ ವಾಯುದೇವರ ಮೂಲ ರೂಪ, ಹನುಮ ಭೀಮ ಮಧ್ವರೂಪಗಳ ಬಗ್ಗೆ ವಿಶೇಷವಾಗಿ ತಿಳಿಸಿದ್ದಾರೆ ಎನ್ನುವಂತಹ ವಿಚಾರಗಳನ್ನು ನೋಡಿದ್ವಿ. ಆ ರೀತಿಯಾಗಿ ಬಳಿತ್ಥ ಸೂಕ್ತದ ಮೂಲಕ ವಾಯುದೇವರ ಜೀವೋತ್ತಮತ್ವದ ಬಗ್ಗೆ ವಿಶೇಷವಾಗಿ ಮಧ್ವಾಚಾರ್ಯರು ನಮಗೆ ತೋರಿಸಿಕೊಟ್ಟರು. ಮುಂದೆ ಮಹಾಭಾರತದಲ್ಲಿ ಬರುವಂತಹ ಅನೇಕ ರೀತಿಯಾದಂತಹ ವಾಕ್ಯಗಳಿಂದಾಗಿ ವಾಯುದೇವರ ಜೀವೋತ್ತಮತ್ವವನ್ನು ವಿಶೇಷವಾಗಿ ತೋರಿಸ್ತಾ ಹೋಗ್ತಾರೆ. ಶ್ಲೋಕ ಹೇಳ್ತೇನೆ, ನೀವು ಹೇಳಿ. ಅಶ್ವಮೇಧ ಕ್ರತುಶ್ರೇಷ್ಠ ಜ್ಯೋತಿಶ್ರೇಷ್ಠೋ ದಿವಾಕರ ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠ ದೇವಶ್ರೇಷ್ಠಸ್ತು ಮಾರುತಃ. ಬಲಮಿಂದ್ರಸ್ಯ ಗಿರಿಶಃ ಗಿರಿಶಸ್ಯ ಬಲಂ ಮರುತ್ ಬಲಂ ತಸ್ಯ ಹರಿಃ ಸಾಕ್ಷಾತ್ ನ ಹರೇರ್ಬಲಮನ್ಯತಃ. ಈ ಎರಡು ಶ್ಲೋಕಗಳು ಕೂಡ ಮಹಾಭಾರತದ ಆದಿಪರ್ವದಲ್ಲಿ ಬರುವಂತಹ ಶ್ಲೋಕಗಳು. ನಾವು ಕೇಳುವಂತೆ ಋಷಿಯ ಶಾಪದಿಂದಾಗಿ ಪಾಂಡು ಮಹಾರಾಜ ಸ್ತ್ರೀ ಸಂಘವನ್ನು ಮಾಡಿದರೆ ಅವನು ದೇಹತ್ಯಾಗ ಮಾಡಬೇಕು, ಆ ರೀತಿಯಾದಂತಹ ಶಾಪ ಬರುತ್ತೆ ಕಿಂದಮ ಋಷಿಗಳ ಶಾಪದಿಂದಾಗಿ. ಹಾಗಾಗಿ ಇನ್ನೂ ಅವನಿಗೆ ಸಂತಾನವಾಗಿಲ್ಲ. ಇಬ್ಬರು ಹೆಣ್ಣಂದಿರಿದ್ದಾರೆ, ಕುಂತಿ ಮತ್ತು ಮಾದ್ರಿಯರಂತ. ಇಬ್ಬರಲ್ಲೂ ಇನ್ನು ಸಂತಾನ ಆಗಿಲ್ಲ. ಸಂತಾನಕ್ಕಾಗಿ ಸೇರೋಣ ಅಂತ ಹೇಳಿದ್ರೆ ಶಾಪ ಇದೆ. ಹಾಗಾಗಿ ಏನ್ ಮಾಡ್ಬೇಕು? ಆವಾಗ ಕುಂತಿ ಹೇಳ್ತಾಳೆ, ನೀವೇನು ಚಿಂತೆ ಮಾಡಬೇಡಿ, ನನಗೆ ಬಾಲ್ಯದಲ್ಲಿ ಋಷಿಗಳು ಉಪದೇಶ ಮಾಡಿದಂತಹ ಮಂತ್ರದ ಸಿದ್ಧಿ ಇದೆ. ಆ ಮಂತ್ರದ ಸಿದ್ಧಿಯ ಮೂಲಕ ನಾನೇ ಮಾಡ್ತೇನೆ, ಸಾಕ್ಷಾತ್ ದೇವಾನುದೇವತೆಗಳನ್ನೇ ಮಕ್ಕಳನ್ನಾಗಿ ಪಡಿತೇನೆ. ಬಾಲ್ಯದಲ್ಲಿ ಅವಳದನ್ನ ಪರೀಕ್ಷೆ ಕೂಡ ಮಾಡಿ ನೋಡಿದ್ರು. ಅದರ ಫಲವಾಗಿಯೇ ಕರ್ಣ ಹುಟ್ಟಿದ್ದು. ಕೊನೆಗೆ ಅವಳನ್ನ ಒಂದು ಡಬ್ಬಿಯಲ್ಲಿ ಹಾಕಿ ನದಿ ರೀತಿಯಲ್ಲಿ ಬಿಟ್ಟಳು. ಇದೆಲ್ಲ ಬಾಲ್ಯದ ಕಥೆ. ಮುಂದೆ ಮಕ್ಕಳನ್ನು ಪಡಿಬೇಕು ಅಂತ ತೀರ್ಮಾನ ಮಾಡ್ತಾರೆ ಪಾಂಡು ಮತ್ತು ಕುಂತಿ ಇಬ್ಬರು ಕೂಡ ಸೇರಿಕೊಂಡು. ಆ ಸಂದರ್ಭದಲ್ಲಿ ಯಾವ ಪಾಂಡು ಮಹಾರಾಜ ಹೇಳುವಂತಹ ಮಾತು ಇದು. ಪದಚ್ಛೇದ ಹೀಗಿದೆ: ಅಶ್ವಮೇಧ ಕ್ರತುಶ್ರೇಷ್ಠ ಜ್ಯೋತಿಶ್ರೇಷ್ಠ ದಿವಾಕರ ಬ್ರಾಹ್ಮಣ ದ್ವಿಪದಾಂ ಶ್ರೇಷ್ಠ ದೇವಶ್ರೇಷ್ಠ ತು ಮಾರುತಃ. ಬಲಂ ಇಂದ್ರಸ್ಯ ಗಿರಿಶಃ ಗಿರಿಶಸ್ಯ ಬಲಂ ಮರುತ್ ಬಲಂ ತಸ್ಯ ಹರಿಃ ಸಾಕ್ಷಾತ್ ನ ಹರೇಃ ಬಲಂ ಅನ್ಯತಃ. ಆವಾಗ ಪಾಂಡು ಮಹಾರಾಜ ಹೇಳುವಂತಹ ಮಾತು ವಿಶೇಷವಾಗಿ ವಾಯುದೇವರನ್ನು ನಾವು ಮಗನನ್ನಾಗಿ ಪಡೆಯೋಣ. ಯಾಕೆ ವಾಯುದೇವರು ಪಡೆಯಬೇಕು ಅಂತ ಹೇಳಿ ಅದಕ್ಕೆ ಹೇಳ್ತಾರೆ, ವಾಯುದೇವರು ದೇವೋತ್ತಮರಾಗಿದ್ದಾರೆ ಅಂತ. ಹೇಗೆ ಅಂತಂದ್ರೆ ಅಶ್ವಮೇಧ ಕ್ರತುಶ್ರೇಷ್ಠ ಅಂತ ಅನೇಕ ರೀತಿಯಾದಂತಹ ಯಜ್ಞ ಯಾಗಾದಿಗಳೆಲ್ಲ ಇದ್ದಾವೆ.
ಆ ಎಲ್ಲ ಯಜ್ಞ ಯಾಗಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಯಜ್ಞ ಯಾವುದು ಅಂತ ಹೇಳಿದ್ರೆ ಅದು ಅಶ್ವಮೇಧ. ಅಶ್ವಮೇಧ ಕ್ರತುಶ್ರೇಷ್ಠ. ಯಜ್ಞಗಳಲ್ಲಿ ಅಶ್ವಮೇಧ ಯಾಗ ಎಂಬುದು ಅತ್ಯಂತ ಶ್ರೇಷ್ಠವಾದದ್ದು. ಹಾಗೆ ಜ್ಯೋತಿಶ್ರೇಷ್ಠ ದಿವಾಕರ, ಅಂದ್ರೆ ಬೆಳಕುಗಳಲ್ಲಿ ಸೂರ್ಯನ ಬೆಳಕು ಬರುತ್ತೆ, ಚಂದ್ರ, ಅಗ್ನಿ, ಹೀಗೆ ಅನೇಕ ನಕ್ಷತ್ರಗಳ ಬೆಳಕು, ಹೀಗೆ ಅನೇಕ ಬೆಳಕುಗಳೆಲ್ಲ ಬರುತ್ತೆ ನಮಗೆ. ಆ ಎಲ್ಲ ಬೆಳಕುಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಬೆಳಕು ಯಾವುದು ಅಂತ ಹೇಳಿದ್ರೆ ಅದು ಸೂರ್ಯನ ಬೆಳಕು. ಜ್ಯೋತಿಗಳಲ್ಲಿ ಬೆಳಗಿಸುವುದರಲ್ಲಿ ಅತ್ಯಂತ ಶ್ರೇಷ್ಠ ಯಾರು ಅಂತ ಹೇಳಿದ್ರೆ ಅದು ಸೂರ್ಯ. ಅದಾದ ಮೇಲೆ ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠ. ದ್ವಿಪದ ಅಂದ್ರೆ ಎರಡು ಪದ ಅಂದ್ರೆ ಕಾಲು, ಎರಡು ಕಾಲಿರುವಂಥವರಲ್ಲಿ ಅರ್ಥಾತ್ ಮನುಷ್ಯರಲ್ಲಿ ಯಾರು ಶ್ರೇಷ್ಠ ಅಂತ ಹೇಳಿದ್ರೆ ಬ್ರಾಹ್ಮಣ ಶ್ರೇಷ್ಠ. ಅಂದ್ರೆ ಬ್ರಹ್ಮನನ್ನು ತಿಳಿಯುವಂಥವನು, ಜ್ಞಾನಿಯಾದಂಥವನು ಶ್ರೇಷ್ಠ. ಹಾಗೆ ದೇವಶ್ರೇಷ್ಠಸ್ತು ಮಾರುತಃ. ದೇವತೆಗಳಲ್ಲಿ ಯಾರು ಶ್ರೇಷ್ಠರು ಅಂತ ಹೇಳಿದ್ರೆ ವಾಯುದೇವರು ಶ್ರೇಷ್ಠರು. ಅಲ್ಲ, ನಾವು ದೇವತೆಗಳಲ್ಲಿ ಶ್ರೇಷ್ಠ ಯಾರು ಅಂತ ಪರಮಾತ್ಮ ಶ್ರೇಷ್ಠ ಅಂತ ಕೇಳಿದ್ದೇವೆ, ದೇವಶ್ರೇಷ್ಠ. ಇಲ್ಲಿ ವಾಯುದೇವರನ್ನು ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿ ಅದಕ್ಕೆ ವ್ಯಾಖ್ಯಾನಕಾರರು ಹೇಳ್ತಾರೆ, ಸೃಜ್ಯರಾದಂತಹ ದೇವತೆಗಳಲ್ಲಿ ಅಂದ್ರೆ ಯಾವ ದೇವತೆ ಹುಟ್ಟುತ್ತಾರೋ ಆ ಹುಟ್ಟುವಂತಹ ದೇವತೆಗಳಲ್ಲಿ ಶ್ರೇಷ್ಠ ಅಂದ್ರೆ ವಾಯುದೇವರು. ಅಂದ್ರೆ ಪರಮಾತ್ಮ ಯಾರನ್ನು ಸೃಷ್ಟಿ ಮಾಡ್ತಾನೋ ಅವರಲ್ಲಿ ಶ್ರೇಷ್ಠರಾದಂಥವರು ವಾಯುದೇವರು ಅಂತ. ಯಾಕಂದ್ರೆ ಪರಮಾತ್ಮನಿಗೆ ಹುಟ್ಟಿಲ್ಲ, ಲಕ್ಷ್ಮೀ ದೇವಿಗೆ ಹುಟ್ಟಿಲ್ಲ, ಹುಟ್ಟಿರುವಂಥದ್ದು ಮುಂದಿನ ಎಲ್ಲ ದೇವತೆಗಳಿಗೆ. ಹಾಗಾಗಿ ಅವರಲ್ಲಿ ಶ್ರೇಷ್ಠ ಯಾರು ಅಂತ ಹೇಳಿದ್ರೆ ಮಾರುತಃ, ವಾಯುದೇವರು ಶ್ರೇಷ್ಠರು. ಹಾಗಾಗಿ ನೀನೇನ್ ಮಾಡಬೇಕು, ವಾಯುದೇವರನ್ನೇ ವಿಶೇಷವಾಗಿ ಮಗನನ್ನಾಗಿ ಪಡಿಬೇಕು, ಅವರನ್ನು ಪ್ರಾರ್ಥನೆ ಮಾಡು ಅಂತ ಹೇಳ್ತಾಳೆ. ಮುಂದೆ ಇದೇ ಮಾತನ್ನ ಯಾವ ಮಧ್ವಾಚಾರ್ಯರನ್ನೇ ಮುಂದೆ 12ನೇ ಅಧ್ಯಾಯದಲ್ಲಿ ಅಲ್ಲಿ ಪಾಂಡು ಮತ್ತು ಕುಂತಿ ಸಂಭಾಷಣೆ ಬರಬೇಕಾದ್ರೆ ಇದೇ ಮಾತನ್ನ ತಮ್ಮದೇ ಭಾಷೆಯಲ್ಲಿ ಬೇರೆ ಶ್ಲೋಕದ ರೀತಿಯಲ್ಲಿ ಆಚಾರ್ಯರು ತಿಳಿಸ್ತಾರೆ. ಹೀಗೆ ಇದರಿಂದ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ದೇವಶ್ರೇಷ್ಠಸ್ತು ಮಾರುತಃ, ವಾಯುದೇವರು ಸಕಲ ಜೀವೋತ್ತಮರು ಎನ್ನುವಂತ ವಿಚಾರ ಗೊತ್ತಾಗುತ್ತೆ. ಹಾಗೆ ಇನ್ನೊಂದು ಮಾತು, ಈ ಮಾತು ಕೂಡ ಪಾಂಡು ಮಹಾರಾಜನೇ ಕುಂತಿಗೆ ಹೇಳುವಂತಹ ಮಾತು. ಅಲ್ಲಿ ಹೇಳ್ತಾನೆ, ಬಲಮಿಂದ್ರಸ್ಯ ಗಿರೀಶಃ. ದೇವತೆಗಳ ರಾಜ ಅದು ದೇವೇಂದ್ರ, ಇಂದ್ರ. ಆ ಇಂದ್ರನಿಗೆ ಆ ರೀತಿಯಾದಂತಹ ಪರಾಕ್ರಮವನ್ನು ತಂದು ಕೊಡುವಂಥವ್ರು ಯಾರು ಅಂತ ಹೇಳಿದ್ರೆ ರುದ್ರದೇವರಂತೆ. ಬಲಮಿಂದ್ರಸ್ಯ ಗಿರೀಶಃ. ಅದಾದ ಮೇಲೆ ಆ ರುದ್ರದೇವರಿಗೆ ಬಲವನ್ನು ಕೊಡೋದು ಯಾರು ಅಂತ ಹೇಳಿದ್ರೆ ಗಿರೀಶಸ್ಯ ಬಲಂ ಮರುತ್. ಆ ರುದ್ರದೇವರಿಗೆ ಬಲವನ್ನು ತಂದು ಕೊಡುವಂಥವ್ರು ಯಾರು ಅಂತ ಹೇಳಿದ್ರೆ ವಿಶೇಷವಾಗಿ ಮರುತ್, ವಾಯುದೇವರು. ಬಲಂ ತಸ್ಯ ಹರಿ ಸಾಕ್ಷಾತ್. ವಾಯುದೇವರಿಗೆ ಆ ಬಲವನ್ನು ಅನುಗ್ರಹ ಮಾಡಿದಂಥವ್ರು ಯಾರು ಅಂತ ಹೇಳಿದ್ರೆ ವಿಶೇಷವಾಗಿ ಪರಮಾತ್ಮ. ಪರಮಾತ್ಮನಿಗೇನಿಲ್ಲ, ಹರೇಹೇ ಬಲಂ ಅನ್ಯತಃ ನ. ಪರಮಾತ್ಮನಿಗೆ ಇನ್ನೊಬ್ಬರಿದ್ದ ಬಲ ಅನ್ನೋದಿಲ್ಲ. ಅಂದ್ರೆ ಏನ್ ಗೊತ್ತಾಯ್ತು, ಎಲ್ಲ ದೇವಾನುದೇವತೆಗಳಿಗೆ ಬಲವನ್ನ ಕೊಡುವಂಥವರು ವಾಯುದೇವರು. ಹಾಗಾಗಿ ಈ 2 ಶ್ಲೋಕಗಳ ಮೂಲಕ ವಿಶೇಷವಾಗಿ ವಾಯುದೇವರ ಜೀವೋತ್ತಮತ್ವ ಎಂಬುದು ಸಿದ್ಧವಾಗುತ್ತೆ ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ, ವಾಯುರ್ಭೀಮೋ ಭೀಮನಾದೋ ಮಹೌಜಾಹ ಸರ್ವೇಷಾಂ ಚ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತಿರ್ದೇಹಿನಾಂ ದೇಹಪಾತೆ ತಸ್ಮಾತ್ ವಾಯುಃ ದೇವದೇವೋ ವಿಶಿಷ್ಟಃ.
ಪದಚ್ಛೇದ ಹೇಗಿದೆ: ವಾಯು ಭೀಮಃ ಭೀಮನಾದಃ ಮಹೌಜಾಃ ಸರ್ವೇಷಾಂ ಚ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತಿಃ ದೇಹಿನಾಂ ದೇಹಪಾತೆ ತಸ್ಮಾತ್ ವಾಯುಃ ದೇವದೇವಃ ವಿಶಿಷ್ಟಃ. ಇದು ಅತ್ಯಂತ ಪ್ರಸಿದ್ಧವಾದಂತಹ ಶ್ಲೋಕ. ವಿಶೇಷವಾಗಿ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಉಪದೇಶ ಮಾಡಬೇಕಾದ್ರೆ ಹೇಳುವಂತಹ ಮಾತಿದು. ಅಲ್ಲಿ ಅವರು ಹೇಳ್ತಾರೆ, ವಾಯುದೇವರ ಸ್ವರೂಪ ಎಂತಹದ್ದು ಅಂತ ಹೇಳಿದ್ರೆ, ವಾಯು ಭೀಮಃ ಅಂತ. ವಾಯುದೇವರು ಅವರು ಅತ್ಯಂತ ಭಯಂಕರರಾದಂಥವರು ಅಂತ. ವಾಯುದೇವರ ಪರಾಕ್ರಮ, ಅವರ ಧ್ವನಿ ಎಲ್ಲವೂ ಕೂಡ ಅತ್ಯಂತ ಭಯಂಕರವಾದದ್ದು. ಯಾರಿಗೆ ಅಂತ ಹೇಳಿದ್ರೆ ಅಸುರರಿಗೆ, ಸಾತ್ವಿಕರಿಗಲ್ಲ, ಅಸುರರಿಗೆ ಅವರು ಅತ್ಯಂತ ಭಯಂಕರರಾದಂಥವರು. ಅವರೆಲ್ಲರನ್ನು ಕೂಡ ನಿಗ್ರಹ ಮಾಡುವಂತಹ, ಸಂಹಾರ ಮಾಡುವಂತಹ ವಿಶಿಷ್ಟವಾದಂತಹ ಸಾಮರ್ಥ್ಯ ಅದು ವಾಯುದೇವರಿಗೆ ಇದೆ. ಹಾಗಾಗಿ ವಾಯು ಭೀಮಃ, ಭೀಮಃ ಶಬ್ದಕ್ಕೆ ಭಯಂಕರ ಅಂತಾನೆ ಅರ್ಥ. ಹಾಗೆ ಭೀಮನಾದಃ ಅಷ್ಟು ಮಾತ್ರ ಅಲ್ಲ, ಅವರ ನಾದ ಧ್ವನಿ ಹೇಗಿದೆ ಅಂತ ಹೇಳಿದ್ರೆ ಅದು ಕೂಡ ಅಷ್ಟೇ ಭಯಂಕರವಾದದ್ದು. ಯಮನ ಭಟರು ಕೂಡ ಅವನ ಧ್ವನಿಯನ್ನು ಕೇಳಿದರೆ ಅಂಜಿ ಓಡಿ ಹೋಗುತ್ತಾರೆ. ಆ ರೀತಿಯಾದಂತಹ ದಿವ್ಯವಾದಂತಹ ಧ್ವನಿ ಅದು ಭೀಮಸೇನ ದೇವರ ಧ್ವನಿ, ಘರ್ಜನೆ. ಹಾಗೆ ಮಹೌಜಾಹ, ವಿಶಿಷ್ಟವಾದಂತಹ ಓಜಸ್ಸು. ಓಜಸ್ಸು ಅಂತ ತೇಜಸ್ಸು, ಕಾಂತಿ ಅಂತ. ಓಜಃ ಶಬ್ದಕ್ಕೆ ಎರಡು ರೀತಿ ಅರ್ಥ ಇದೆ. ಒಂದು ಕಾಂತಿ ಅಂತ ಅರ್ಥ, ಇನ್ನೊಂದು ಪರಾಕ್ರಮ ಅಂತ. ಭೀಮಸೇನ ದೇವರು ಮಹಾಪರಾಕ್ರಮಶಾಲಿಗಳು. ಅಷ್ಟೇ ದಿವ್ಯವಾದಂತಹ ಕಾಂತಿ ಇತ್ತು ಅವರಲ್ಲಿ. ಅಂತಹ ವಾಯುದೇವರು, ಭೀಮಸೇನ ದೇವರು ಏನಾಗಿದ್ದಾರೆ, ಸರ್ವೇಷಾಂಚ ಪ್ರಾಣಿನಾಂ ಪ್ರಾಣಭೂತಃ, ಎಲ್ಲ ರೀತಿಯಾದಂತಹ ಪ್ರಾಣಿಗಳಿಗೆ. ಪ್ರಾಣಿ ಅಂತೇಳಿ ಇವತ್ತು ನಾವು ಕನ್ನಡದಲ್ಲಿ ಪ್ರಯೋಗ ಮಾಡೋದು ಮೃಗಗಳು ಅನ್ನುವ ಅರ್ಥದಲ್ಲಿ, ಹುಲಿ, ಜಿಂಕೆ ಮುಂತಾದಂತಹ ಪ್ರಾಣಿಗಳು ಅಂತ ಕರಿತೇವೆ. ಆದ್ರೆ ನಿಜವಾಗಿಯೂ ಕೂಡ ಪ್ರಾಣಿಗಳು ಅಂದ್ರೆ ಯಾರು ಅಂತ ಹೇಳಿದ್ರೆ, ಯಾರ್ಯಾರ ಒಳಗಡೆ ಪ್ರಾಣದೇವರಿದ್ದಾರೋ ಅವರೆಲ್ಲ ಪ್ರಾಣಿಗಳು. ಯಾರಿಗೆ ಪ್ರಾಣ ಇದೆಯೋ ಅವರು ಪ್ರಾಣಿ. ನಾವೆಲ್ಲರೂ ಪ್ರಾಣಿಗಳೇ. ಎಲ್ಲ ರೀತಿಯಾದಂತಹ ಪ್ರಾಣಿಗಳಿಗೂ ಕೂಡ ಅವರೇನಾಗಿದ್ದಾರೆ, ಪ್ರಾಣಭೂತರಾಗಿದ್ದಾರೆ. ಪ್ರಾಣ ಅಂತ ಹೇಳಿ ಚೇಷ್ಟ. ನಾವೇನಾದ್ರೂ ಇವತ್ತೊಂದು ಕಾರ್ಯ ಮಾಡ್ಬೇಕು, ಕೈ ಎತ್ತಬೇಕು, ಕೈ ಇಳಿಸ್ಬೇಕು, ಊಟ ಮಾಡ್ಬೇಕು, ಏನೋ ಮಾಡ್ಬೇಕಂದ್ರೂ ಕೂಡ ಪ್ರಧಾನವಾಗಿ ಬೇಕಾದದ್ದೇನು, ಒಳಗಡೆ ಉಸಿರಿರಬೇಕು. ಉಸಿರಿದ್ದರೆ, ಪ್ರಾಣ ಇದ್ದರೆ, ವಾಯುದೇವರಿದ್ದರೆ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ. ವಾಯುದೇವರೇ ಇಲ್ಲ ಅಂತ ಹೇಳ್ಬಿಟ್ರೆ ಎಂತಹ ದೊಡ್ಡ ದೇಹ ಇದ್ದರೂ ಕೂಡ ಒಂದು ಹುಲ್ಲು ಕಡ್ಡಿಯನ್ನು ಕೂಡ ಸರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ವಾಯುದೇವರಿದ್ದರೆ ದೊಡ್ಡ ಕಲ್ಲನ್ನೇ ಆ ಕಡೆ ಸರಿಸಬಹುದು. ಹಾಗಾಗಿ ಸರ್ವೇಷಾಂಚ ಪ್ರಾಣಿನಾಂ ಪ್ರಾಣಭೂತ, ಎಲ್ಲ ಜೀವಿಗಳಿಗೆ ಆ ವಿಶಿಷ್ಟವಾದಂತಹ ಚೇಷ್ಟೆಯನ್ನ, ಚೇಷ್ಟೆ ಅಂತ ಹೇಳಿದ್ರೆ ಕನ್ನಡದ ಚೇಷ್ಟೆ ಅಂತ ಅರ್ಥ ಅಲ್ಲ. ಸಂಸ್ಕೃತದಲ್ಲಿ ಚೇಷ್ಟಾ ಶಬ್ದಕ್ಕೆ ಕ್ರಿಯಾಶೀಲತೆ, ಕೆಲಸ ಮಾಡುವುದು, ಏನೋ ಒಂದು ಕ್ರಿಯೆಯನ್ನು ಮಾಡುವುದು. ಕಣ್ಣಿನ ಕ್ರಿಯೆ ನೋಡುವುದು, ಕಿವಿಯ ಕ್ರಿಯೆ ಕೇಳುವುದು, ಬಾಯಿಯ ಕ್ರಿಯೆ ಮಾತನಾಡುವುದು, ನಾಲಿಗೆಯ ಕ್ರಿಯೆ ರಸವನ್ನ ಆಗ್ರಹಣ ಮಾಡುವುದು, ನೋಡುವುದು, ತಿಳಿಯುವುದು, ಚರ್ಮದ ಕ್ರಿಯೆ ಸ್ಪರ್ಶ ಜ್ಞಾನ, ಮುಟ್ಟಿದಾಗ ಗೊತ್ತಾಗೋದು. ಹೀಗೆ ಒಂದೊಂದಕ್ಕೆ ಒಂದು ಕ್ರಿಯೆಗಳು ಅಂತ ಇದ್ದಾವೆ. ಅದಕ್ಕೆಲ್ಲ ಕೂಡ ಚೇಷ್ಟೆ ಅಂತ. ಅಂದ್ರೆ ಎಲ್ಲ ರೀತಿಯಾದಂತಹ ಇಂದ್ರಿಯಗಳು ತಮ್ಮ ತಮ್ಮ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ಪ್ರಾಣದೇವರ ಸನ್ನಿಧಾನ ಇರಬೇಕು. ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ತಮ್ಮ ತಮ್ಮ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಪ್ರಾಣದೇವರ ಸನ್ನಿಧಾನ ಇರಲೇಬೇಕು. ಅಷ್ಟು ಮಾತ್ರ ಅಲ್ಲ, ಅನಾವೃತ್ತಿ ದೇಹಿನಾಂ ದೇಹಪಾತೆ. ಅನಾ ಅಂತ ಹೇಳಿದ್ರೆ ಮುಖ್ಯ ಪ್ರಾಣದೇವರು. ಯಾಕೆ ಅವರಿಗೆ ಅನಾ ಅಂತ ಹೆಸರು ಅಂತ ಹೇಳಿದ್ರೆ, ಹಿಂದೆ ನೋಡಿದಂತೆ ಅ ಎನ್ನುವಂತಹ ಅಕ್ಷರ ಪರಮಾತ್ಮನನ್ನ ಹೇಳುತ್ತೆ. ಅಂತಹ ಅಕಾರ ವಾಚ್ಯನಾದಂತಹ ಪರಮಾತ್ಮನೇ ಯಾರಿಗೆ ನಿಯಾಮಕನಾಗಿದ್ದಾನೋ ಅವನು ಅನ. ಅಂದರೆ ನಮಗೆಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ನಿಯಾಮಕರಾಗಿರ್ತಾರೆ. ಅವರಿಗೆಲ್ಲ ನಿಯಾಮಕ ವಾಯುದೇವರು, ಅವರಿಗೆಲ್ಲ ಮತ್ತೆ ಕೊನೆಗೆ ಪರಮಾತ್ಮ ಪ್ರಧಾನ ನಿಯಾಮಕ ಅಂತ. ವಾಯುದೇವರಿಗೆ ಹಾಗಲ್ಲ, ನೇರ ಪರಮಾತ್ಮನೊಬ್ಬನೇ ನಿಯಾಮಕ.
ಪರಮಾತ್ಮನೇ ಗುರು, ಪರಮಾತ್ಮನೇ ತಂದೆ ತಾಯಿ, ಎಲ್ಲವೂ ಕೂಡ ಪರಮಾತ್ಮನೇ. ಅವನಿಗೆ ಪರಮಾತ್ಮನಿಗಿಂತ ಇನ್ನೊಬ್ಬರ ಮೇಲೆ ಹೆಡ್ ಅಂತ ಯಾರೂ ಕೂಡ ಇಲ್ಲ. ಹಾಗಾಗಿ ಅವನು ಅನ, ಇದು ಒಂದು ಅರ್ಥ. ಇನ್ನೊಂದು ಅರ್ಥ, ಅನ ಅಂತ ಹೇಳಿದ್ರೆ ಅನಚೇಷ್ಟಾಯಾಮ್ ಅಂತ ಧಾತು. ನಿರಂತರವಾಗಿ ಕ್ರಿಯಾಶೀಲರಾಗಿರುವಂತಹ ವಾಯುದೇವರಿಗೆ ಅನ ಅಂತ ಹೆಸರು. ಯಾಕೆ ಅಂತ ಹೇಳಿದ್ರೆ, ರಾತ್ರಿ ಮಲಗ್ತೇವೆ, ಮಲಗಿದಾಗ ಯಾವ ಇಂದ್ರಿಯಗಳು ಕೂಡ ತಮ್ಮ ಚೇಷ್ಟೆಯನ್ನ, ತಮ್ಮ ಕಾರ್ಯವನ್ನ ಮಾಡೋದಿಲ್ಲ. ಕಣ್ಣು ನೋಡೋದಿಲ್ಲ, ಕಿವಿ ಕೇಳೋದಿಲ್ಲ, ಕೈ ಊಟ ಮಾಡೋದಿಲ್ಲ, ಏನು ಮಾಡೋದಿಲ್ಲ. ಆದರೆ ಎಲ್ಲ ಇಂದ್ರಿಯಗಳು, ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಸುಪ್ತರಾಗಿದ್ದಾಗ ವಾಯುದೇವರು ಮಾತ್ರ ಎಚ್ಚರ ಇದ್ದು ತಾವೇನ್ ಮಾಡ್ತಾ ಇರ್ತಾರೆ, ಆ ಉಸಿರಾಟದ ಕಾರ್ಯವನ್ನ ಮಾಡ್ತಾ ಇರ್ತಾರೆ. ಅಷ್ಟು ಮಾತ್ರ ಅಲ್ಲ, ನಾವು ಮಾಡುವಂತಹ ಪ್ರತಿಯೊಂದು ಉಸಿರಾಟವನ್ನು ಕೂಡ ಹಂಸ ಮಂತ್ರ ಜಪವನ್ನಾಗಿ ತಾವು ಮಾಡಿ ಅದನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೆ. ಹಾಗಾಗಿ ಅವರೇನಾದರೂ ಅನ ಆದರು, ನಿರಂತರವಾಗಿ ಕ್ರಿಯೆಯನ್ನು ಮಾಡ್ತಾನೇ ಇರ್ತಾರೆ. ಹಾಗಾಗಿ ಅಂತಹ ಅವರಿಗೆ ಅನ ಅಂತ ಹೆಸರು. ಇಂತಹ ಅನ ವಾಯುದೇವರು ಅವರೇನಾಗ್ತಾರೆ, ದೇಹಿನಾಂ ದೇಹಪಾತೆ ಆವೃತ್ತಿ. ದೇಹಿ ಅಂದ್ರೆ ನಾವು ಆತ್ಮರು, ದೇಹ, ದೇಹದ ಒಳಗಡೆ ಇರುವಂಥವರು ದೇಹಿ. ಯಾರಿಗೆ ದೇಹ ಇದೆಯೋ ಅವರು ದೇಹಿ, ಅಂದ್ರೆ ಆತ್ಮರು. ಎಲ್ಲ ರೀತಿಯಾದಂತಹ ದೇಹರು, ಯಾವ ದೇಹಿಗಳಿಗೆ, ಜೀವಿಗಳಿಗೆ ಅವರ ದೇಹ ಪಾತೆ, ದೇಹ ನಾಶ ಆಗಬೇಕು, ದೇಹ ಬೀಳಬೇಕು ಅಂತ ಹೇಳಿ ಪ್ರಧಾನ ಕಾರಣ ಯಾರು? ವಾಯುದೇವರು. ಉಪನಿಷತ್ತಲ್ಲಿ ಒಂದು ಕಥೆ ಬರುತ್ತೆ. ಎಲ್ಲ ದೇವತೆಗಳಿಗೂ ಕೂಡ ಏನಾಗುತ್ತೆ, ಕಲಿಯ ಪ್ರಭಾವದಿಂದಾಗಿ ಅಹಂಕಾರ ಬರುತ್ತೆ. ಎಲ್ಲ ಇಂದ್ರಿಯಾಭಿಮಾನ ದೇವತೆಗಳು ಪ್ರತಿಯೊಬ್ಬರಿಗೂ ಕೂಡ ನಾನು ಶ್ರೇಷ್ಠ, ನಾನು ಶ್ರೇಷ್ಠ ಹಾಗೆ ಅಂತ ಅಹಂಕಾರ ಬರುತ್ತೆ. ಆವಾಗ ಅವರೆಲ್ಲರೂ ಕೂಡ ತೀರ್ಮಾನ ಮಾಡಬೇಕು ಅಂತ ಬ್ರಹ್ಮದೇವರ ಬಳಿ ಹೋಗ್ತಾರೆ. ಬ್ರಹ್ಮದೇವರ ಬಳಿ ಹೋದಾಗ ಅವ್ರು ಹೇಳ್ತಾರೆ, ನಾನು ನಿಮಗೆ ಒಂದು ದೇಹವನ್ನು ತೋರಿಸ್ತೇನೆ, ನೀವೆಲ್ಲರೂ ಕೂಡ ಆ ದೇಹದ ಒಳಗಡೆ ಪ್ರವೇಶ ಮಾಡಿ. ಪ್ರವೇಶ ಮಾಡಿ ಯಾರು ಒಳಗಡೆ ಪ್ರವೇಶ ಮಾಡಿದಾಗ ದೇಹ ಎದ್ದು ನಿಲ್ಲುತ್ತೋ ಅವರು ಶ್ರೇಷ್ಠರು. ಆಮೇಲೆ ಎಲ್ಲರೂ ಹೊರಗಡೆ ಬನ್ನಿ, ಯಾರು ಹೊರಗಡೆ ಬಂದ ತಕ್ಷಣ ದೇಹ ಶವ ಅಂತ ಕರ್ಸ್ಕೊಳ್ಳುತ್ತೋ ಅವರು ಶ್ರೇಷ್ಠರು ಅಂತ. ಹಾಗೆ ಪ್ರತಿಯೊಬ್ಬ ದೇವತೆಗಳು ಒಳಗಡೆ ಪ್ರವೇಶ ಮಾಡ್ತಾರೆ. ಕಣ್ಣಿಗೆ ಅಭಿಮಾನಿ, ಕಾಲಿಗೆ ಅಭಿಮಾನಿ, ಜಯಂತ, ಇಂದ್ರ ಎಲ್ಲರೂ ಕೂಡ ಪ್ರವೇಶ ಮಾಡ್ತಾರೆ. ಯಾರು ಪ್ರವೇಶ ಮಾಡಿದರೂ ಕೂಡ ದೇಹ ಅದರಲ್ಲಿ ಏನು ಕ್ರಿಯೆಯೇ ಆಗೋದಿಲ್ಲ. ಕೊನೆಗೆ ವಾಯುದೇವರು ಪ್ರವೇಶ ಮಾಡ್ತಾರೆ. ವಾಯುದೇವರು ಪ್ರವೇಶ ಮಾಡಿದ್ದೇ ತಡ ಛಂಗಂತ ಆ ದೇಹ ಎದ್ದು ನಿಲ್ಲುತ್ತೆ, ತನ್ನ ಕಾರ್ಯವನ್ನು ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಕಣ್ಣು ನೋಡುತ್ತೆ, ಕಿವಿ ಕೇಳುತ್ತೆ, ಎಲ್ಲ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಸರಿ, ಒಬ್ಬೊಬ್ಬರೇ ಹೊರಗಡೆ ಬನ್ನಿ ಅಂತ ಬ್ರಹ್ಮದೇವರು ಹೇಳ್ತಾರೆ. ಇಂದ್ರ ಬರ್ತಾನೆ, ಜಯಂತ, ಪ್ರತಿಯೊಬ್ಬರು ಕೂಡ ದಿಗ್ದೇವತೆಗಳು ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ. ಯಾರು ಹೊರಗಡೆ ಬಂದ್ರು ಕೂಡ ದೇಹಕ್ಕೆ ಆಯಾಯ ಅಂಗ ಮಾತ್ರ ಕೆಲಸ ಮಾಡೋದಿಲ್ಲ. ಕಣ್ಣಿಗೆ ಅಭಿಮಾನಿಗಳಂತಹ ಸೂರ್ಯಚಂದ್ರ ಹೊರಗಡೆ ಬಂದ್ರೆ ಕಣ್ಣು ಕಾಣಿಸೋದಿಲ್ಲ. ಕಿವಿಗೆ ಅಭಿಮಾನಿ ದೇವತೆಗಳ ದಿಗ್ದೇವತೆಗಳು ಹೊರಗಡೆ ಬಂದರೆ ಕಿವಿ ಕೇಳಿಸೋದಿಲ್ಲ. ಕಾಲಿಗೆ ಅಭಿಮಾನಿ ಜಯಂತ ಹೊರಗಡೆ ಬಂದರೆ ಕಾಲು ಬಿದ್ದು ಹೋಗುತ್ತೆ, ಕೂತ್ಕೊಳ್ತಾನೆ ಅಷ್ಟೆ. ಹೀಗೆ ಅಂಗ ನ್ಯೂನತೆ ಮಾತ್ರ ಉಂಟಾಗುತ್ತೆ. ಎಲ್ಲರೂ ಹೊರಗಡೆ ಬಂದ್ರು, ದೇಹ ಮಾತ್ರ ಹಾಗೆ ಉಸಿರಾಡ್ತಾ ಇತ್ತು. ವಾಯುದೇವರು ಹೊರಗಡೆ ಬಂದರು, ದೇಹ ಮತ್ತೆ ಮೊದಲಿನಂತೆ ಕೆಳಗಡೆ ಬಿದ್ದು ಬಿಡ್ತು. ಆವಾಗ ದೇವತೆಗಳಿಗೆ ಬ್ರಹ್ಮದೇವರು ಹೇಳ್ತಾರೆ, ವಾಯುದೇವರೇನೆ ಸಕಲ ದೇವೋತ್ತಮರು. ಅದನ್ನೇ ಭೀಷ್ಮಾಚಾರ್ಯರಲ್ಲಿ ಹೇಳ್ತಾ ಇದ್ದಾರೆ, ಅನಾವೃತ್ತಿ ದೇಹಿನಾಂ ದೇಹಪಾತೆ. ನಮ್ಮೆಲ್ಲರ ದೇಹ ನಾಶವಾಗುವುದು ಯಾರಿಂದ? ಆ ವಾಯುದೇವರ ನಿರ್ಗಮನದಿಂದ. ವಾಯುದೇವರು ಹೊರಗಡೆ ಹೋದ್ರು ಅಂತ ಹೇಳಿ ದೇಹದ ಕತೆ ಮುಗಿತು, ಶವ ಆಯಿತು ಅಂತ. ಇದು ಒಂದು ರೀತಿಯಾದಂತಹ ಅರ್ಥ. ಇನ್ನೊಂದು ರೀತಿಯಾದಂತಹ ಅರ್ಥ, ವಿಶೇಷವಾಗಿ ಅನಾವೃತ್ತಿ ದೇಹಿನಾಂ ದೇಹಪಾತೆ, ಅವರ ಅಂದ್ರೆ ಪ್ರತಿಯೊಬ್ಬ ಜೀವಿಗಳ ಒಂದು ಲಿಂಗ ದೇಹ ಭಂಗವಾಗುವುದಕ್ಕೆ ವಾಯುದೇವರು ಕೂಡ ಒಂದು ಕಾರಣ ಅಂತ. ಹೇಗೆ ಅಂತ ಹೇಳಿದ್ರೆ, ನಾವು ಹಿಂದೆ ನೋಡಿದಂತೆ ಪರಮಾತ್ಮನ ಸರ್ವೋತ್ತಮತ್ವ ಜ್ಞಾನ ಎಂಬುದು ಹೇಗೆ ಮೋಕ್ಷಕ್ಕೆ ಕಾರಣವಾಗುತ್ತೋ ಅದೇ ರೀತಿಯಾಗಿ ವಾಯುದೇವರ ಜೀವೋತ್ತಮತ್ವ ಜ್ಞಾನ, ಉಳಿದ ದೇವತೆಗಳ ತಾರತಮ್ಯ ಜ್ಞಾನವೂ ಕೂಡ ಮೋಕ್ಷಕ್ಕೆ ಸಾಧನವಾಗುತ್ತೆ. ಹಾಗಾಗಿ ಅದರಲ್ಲೂ ಕೂಡ ವಾಯುದೇವರ ವಿಶೇಷವಾದಂತಹ ಜ್ಞಾನ, ಅವರ ನಿರಂತರವಾದಂತಹ ಅವರ ಶಾಸ್ತ್ರಗಳ ಅಧ್ಯಯನ, ಅದು ಮೋಕ್ಷಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ವಾಯುದೇವರು ಏನಾಗ್ತಾರೆ, ದೇಹಪಾತೆ, ನಮ್ಮ
ಚರಮ ದೇಹ, ಕೊನೆಯ ದೇಹವಾದಂತಹ ಲಿಂಗ ದೇಹ ನಾಶ ಆಗ್ಲಿಕ್ಕೆ ಕಾರಣ ಆಗ್ತಾರೆ. ಇನ್ನು ಅಂಧನ್ ತಮಸ್ಸಿಗೆ ಯಾರು ಹೋಗ್ತಾರೋ ಅವರಿಗಂತೂ ನೇರವಾಗಿ ಕಾರಣ. ಯಾಕಂತೇಳಿ ವಾಯುದೇವರ ಗದಾಪ್ರಘಾತೇನ, ವಾಯುದೇವರು ತಮ್ಮ ಗದೆಯಿಂದಾಗಿ ಅವರಿಗೆ ಹೊಡೆದಾಗ ಅವರ ಲಿಂಗ ದೇಹ ನಾಶ ಆಗುತ್ತೆ. ಮುಂದೆ ಅವರು ಅಂಧನ್ ತಮಸ್ಸಿಗೆ ಹೋಗ್ತಾರೆ, ತಾಮಸ ಜೀವರು. ಹೀಗೆ ಒಟ್ಟಿನಲ್ಲಿ ಚರಮ ದೇಹ, ಕೊನೆಯ ದೇಹವಾದಂತಹ ಲಿಂಗ ದೇಹ ಕಳೆದುಕೊಳ್ಳುವುದು ವಾಯುದೇವರ ಅನುಗ್ರಹದಿಂದಾಗಿ, ತಾಮಸರು ವಾಯುದೇವರ ಗದೆಯ ಹೊಡೆತದಿಂದಾಗಿ. ಆ ಅರ್ಥದಲ್ಲೂ ಕೂಡ ಏನಾಗಿದ್ದಾರೆ ವಾಯುದೇವರು? ಅನಾವೃತ್ತಿರ್ ದೇಹಿನಾಂ ದೇಹಪಾತೆ, ದೇಹ ನಾಶ ಆಗಲಿಕ್ಕೆ ಕಾರಣರಾಗಿದ್ದಾರೆ. ಇಂತಹ ವಾಯುದೇವರು ಏನಾಗಿದ್ದಾರೆ? ತಸ್ಮಾತ್, ಆದ್ದರಿಂದಾಗಿ ವಾಯು, ವಾಯುದೇವರು ದೇವದೇವ, ಎಲ್ಲ ದೇವಾನುದೇವತೆಗಳಿಗೂ ಕೂಡ ದೇವತೆಯಾಗಿದ್ದಾರೆ, ಶ್ರೇಷ್ಠರಾಗಿದ್ದಾರೆ. ಆದ್ದರಿಂದಾಗಿ ಅವರೇನಂತ ಕರೆಸ್ಕೊಳ್ತಾರೆ? ವಿಶಿಷ್ಟ, ಎಲ್ಲರಿಗಿಂತಲೂ ಕೂಡ ಶ್ರೇಷ್ಠರು, ವಿಶಿಷ್ಟರು ಎಂಬುದಾಗಿ ಕರೆಸ್ಕೊಳ್ತಾರೆ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ವಾಯುದೇವರು ಎಲ್ಲ ದೇಹಿಗಳ, ಜೀವರ ದೇಹ ನಾಶ ಆಗ್ಲಿಕ್ಕೆ ಪ್ರಧಾನವಾದಂತಹ ಕಾರಣ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ವಿಶೇಷವಾಗಿ ವಾಯುದೇವರು, ವಾದಿರಾಜರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳುವಂತೆ, ಸಾಮಾನ್ಯವಾಗಿ ಒಬ್ಬ ಜೀವಿ ದೇಹವನ್ನು ತ್ಯಾಗ ಮಾಡಿದ ಅಂತ ಹೇಳಿದ್ರೆ ಆವಾಗ ನಮ್ಮ ದೇಹದಲ್ಲಿ ಇರುವಂತಹ ಇಂದ್ರಿಯಾಭಿಮಾನಿ ದೇವತೆಗಳು ಒಂದೊಂದು ಅಂಶದಿಂದಾಗಿ ನಮ್ಮ ಜೊತೆಗೆ ಬರ್ತಾರೆ, ಅರ್ಥಾತ್ ಜೀವಿಯ ಜೊತೆಗೆ ಹೋಗ್ತಾರೆ. ಆದ್ರೆ ವಾಯುದೇವರು ಮಾತ್ರ ಹಾಗಲ್ಲ, ಒಂದೊಂದು ಅಂಶದಿಂದ ಹೊರಗಡೆ ಬರ್ತಾರೆ ಯಾರು ಉಳಿದ ದೇವತೆಗಳು, ಹಾಗೆ ತಮ್ಮ ಮೂಲ ರೂಪವನ್ನು ಹೋಗಿ ಸೇರ್ತಾರೆ. ಅಂದ್ರೆ ವಾಯುದೇವರು ಹಾಗಲ್ಲ, ವಿಶೇಷವಾಗಿ ಮೂಲ ರೂಪವನ್ನು ಅವರೇ ಸೇರೋದಿಲ್ಲ, ಹೋಗಿ ನಮ್ಮ ಜೊತೆಗೇನೆ ತಾವು ಪ್ರಯಾಣವನ್ನ ಮಾಡ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಒಂದು ಹೆಗಲ ಮೇಲೆ ಜೀವನನ್ನ, ಇನ್ನೊಂದು ಹೆಗಲ ಮೇಲೆ ಪರಮಾತ್ಮನನ್ನ ತಾವು ಹೊತ್ತುಕೊಂಡು ಇನ್ನೊಂದು ದೇಹಕ್ಕೆ ಪ್ರವೇಶವನ್ನು ಮಾಡ್ತಾರೆ ಎಂಬುದಾಗಿ ವಾಯುದೇವರು ತಿಳಿಸ್ತಾ ಇದ್ದಾರೆ. ಹಾಗಾಗಿ ಈ ಕಾರಣದಿಂದಲೂ ಕೂಡ ಅವರು ದೇವದೇವ, ಉಳಿದ ದೇವತೆಗಳಿಗಿಂತ ವಿಶಿಷ್ಟರಾದಂತಹ ಶ್ರೇಷ್ಠ ದೇವತೆ ಎಂಬುದಾಗಿ ವಾದಿರಾಜರು ತಮ್ಮ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಹೀಗೆ ಮಹಾಭಾರತದಲ್ಲಿ ಬರುವಂತಹ ಈ ಭೀಷ್ಮಾಚಾರ್ಯರ ಮಾತಿನಿಂದಾಗಿ ನಮಗೇನ್ ಗೊತ್ತಾಗುತ್ತೆ? ವಾಯುದೇವರ ಜೀವೋತ್ತಮತ್ವ, ಪ್ರತಿಯೊಬ್ಬರ ದೇಹದೊಳಗಡೆ ಇದ್ದುಕೊಂಡು ಅವರನ್ನು ರಕ್ಷಣೆ ಮಾಡುವಂಥದ್ದು ವಾಯುದೇವರ ಶ್ರೇಷ್ಠವಾದಂತಹ ವ್ಯಕ್ತಿತ್ವ ಎಂಬುದಾಗಿ ನಮಗೆ ಈ ಶ್ಲೋಕದ ಮೂಲಕ ಗೊತ್ತಾಗುತ್ತೆ. ಮುಂದಿನ ಶ್ಲೋಕ, ತತ್ವಜ್ಞಾನೇ ವಿಷ್ಣು ಭಕ್ತೌ ಧೈರ್ಯೇ ಸ್ಥೈರ್ಯೇ ಧೈರ್ಯೇ ಪರಾಕ್ರಮೆ ವೇಗೇ ಚ ಲಾಘವೇ ಚೈವ ಪ್ರಲಾಪಸ್ಯ ಚ ವರ್ಜನೆ ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇ ಚ ಬಲೇಪಿ ಚ. ಪದಚ್ಛೇದ ಹೀಗಿದೆ: ತತ್ವಜ್ಞಾನೆ ವಿಷ್ಣು ಭಕ್ತೌ ಸ್ಥೈರ್ಯೇ ಧೈರ್ಯೇ ಪರಾಕ್ರಮೆ ವೇಗೆ ಚ ಲಾಘವೇ ಚ ಏವ ಪ್ರಲಾಪಸ್ಯ ಚ ವರ್ಜನೆ ಭೀಮಸೇನ ಸಮಃ ನಾಸ್ತಿ ಸೇನಯೋಃ ಉಭಯೋಃ ಅಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇ ಅಪಿ ಬಲೆ ಅಪಿ ಚ. ಇದು ಕೂಡ ಮಹಾಭಾರತದಲ್ಲಿ ಬರುವಂತಹ ಮಾತು. ವಿಶೇಷವಾಗಿ ಭೀಮಸೇನ ದೇವರಿಗೆ ಈ ವಿಚಾರಗಳಲ್ಲಿ ಸರಿಸಮಾನರಾದಂತಹ ಇನ್ನೊಬ್ಬ ವ್ಯಕ್ತಿ ಯಾರೂ ಕೂಡ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಯಾವುದರಲ್ಲಿ? ವಿಶೇಷವಾಗಿ ತತ್ವಜ್ಞಾನೇ ಅಂತ. ಅಂದ್ರೆ ವಾಯುದೇವರ ಜ್ಞಾನ, ತತ್ವಜ್ಞಾನ, ವಿಶಿಷ್ಟವಾದಂತಹ ಜ್ಞಾನ.
ಮೂಲ ರೂಪದಲ್ಲಿ ಆಗಲಿ ಅವತಾರ ರೂಪಗಳಲ್ಲಿ ಆಗಲಿ ಯಾವತ್ತಿಗೂ ಕೂಡ ಅವರ ಜ್ಞಾನ ಎಂಬುದು ಪರಮಾತ್ಮನ ವಿಚಾರದಲ್ಲಿ ಆಗಲಿ ಬೇರೆ ವಿಚಾರದಲ್ಲಿ ಆಗಲಿ ದೋಷವನ್ನ ಎಣಿಸೋದಿಲ್ಲ. ಪರಮಾತ್ಮ ಅವನು ಯಾವಾಗಲೂ ಕೂಡ ಪರಿಶುದ್ಧ ಎನ್ನುವಂತಹ ಜ್ಞಾನವೇನೆ ಯಾವಾಗಲೂ ವಾಯುದೇವರಿಗೆ ಇರುತ್ತೆ, ಅದು ಅವತಾರ ಆಗಲಿ ಮೂಲ ರೂಪ ಆಗಲಿ. ಹಾಗಾಗಿ ತತ್ವಜ್ಞಾನ. ಹಾಗೆ ವಿಷ್ಣು ಭಕ್ತವು ಪರಮಾತ್ಮನ ವಿಶಿಷ್ಟವಾದಂತಹ ಭಕ್ತಿ. ನಾವು ಮೊನ್ನೆ ಪಾಠದಲ್ಲಿ ಹೇಳಿದಂತೆ ತಲೆಯ ಮೇಲೆ ಆ ನಾರಾಯಣಾಸ್ತ್ರ ಬೀಳುತ್ತೆ ಅಂದರೂ ಕೂಡ ನಾನು ವ್ಯಾಪಾರ ರೂಪವಾದಂತಹ ಭಕ್ತಿಯನ್ನು ಯಾವತ್ತೂ ಮಾಡೋದಿಲ್ಲ. ನಿಷ್ಕಲ್ಮಶವಾದಂತಹ ಏಕಾಂತ ಭಕ್ತಿಯನ್ನ ಪರಮಾತ್ಮನ ಹತ್ತಿರ ಏನನ್ನೂ ಬೇಡದೆ ಇರುವಂತಹ ಭಕ್ತಿಯನ್ನೇ ನಾನು ಮಾಡ್ತೇನೆ ಅಂತ ನಿಂತಹ ವ್ಯಕ್ತಿ ಅದು ಭೀಮಸೇನ ದೇವರು. ಇದು ನಿಜವಾದಂತಹ ಭಕ್ತಿಯ ಲಕ್ಷಣ, ಏಕಾಂತ ಭಕ್ತರ ಲಕ್ಷಣ. ಈ ಭಕ್ತಿಯನ್ನು ನಮಗೆ ನಿಮಗೆ ಸಾಮಾನ್ಯ ಭಕ್ತರಿಗೆ ಮಾಡಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ, ವಾಯುದೇವರಿಗೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ವಿಷ್ಣು ಭಕ್ತವು ಪರಮಾತ್ಮನ ಭಕ್ತಿಯಲ್ಲಿ ಅವರಿಗೆ ಸಮಾನರಾದಂಥವರು ಯಾರೂ ಕೂಡ ಇಲ್ಲ. ಅದಾದ ಮೇಲೆ ಸ್ಥೈರ್ಯ. ಸ್ಥೈರ್ಯ ಅಂತ ಹೇಳಿದ್ರೆ ತಾನು ಮಾಡಿದಂತಹ ನಿರ್ಧಾರದಿಂದಾಗಿ ಆ ಕಡೆ ಈ ಕಡೆ ಆಗದೇ ಇರುವುದು. ತಾನು ಏನೋ ಸಂಕಲ್ಪ ಮಾಡಿದ್ದೇನ ಹೀಗೆ ಮಾಡ್ತೇನೆ ಅಂತ ಮುಗೀತು, ಸಂಕಲ್ಪ ಮಾಡಿದ ಮೇಲೆ ಮುಗೀತು, ಅದನ್ನು ಮಾಡಲೇಬೇಕು, ಏನೇ ಕಷ್ಟ ಬಂದರೂ ಕೂಡ ಅದನ್ನು ಮಾಡಿಯೇ ತೀರಬೇಕು ಅನ್ನೋದು ಸ್ಥೈರ್ಯ. ಅದಾದ ಮೇಲೆ ಧೈರ್ಯ. ಅದು ಧೈರ್ಯದ ಮೂರ್ತಿ ಅಂದ್ರೆ ಅದು ಭೀಮಸೇನ ದೇವರು. ಯಾವುದೇ ರೀತಿ ಹೆದರಿಕೆ ಇಲ್ಲದಂತೆ ಎಲ್ಲ ಕಾರ್ಯಗಳನ್ನು ಕೂಡ ಮಾಡಿ ಮುಗಿಸಿದಂಥವರು ವಾಯುದೇವರು, ಭೀಮಸೇನ ದೇವರು. ಅದಾದ ಮೇಲೆ ಪರಾಕ್ರಮ, ಭುಜಬಲ ಪರಾಕ್ರಮ, ಅದಂತರೂ ಭೀಮಸೇನ ದೇವರಿಗೆ ವಿಶಿಷ್ಟವಾಗಿ ಇತ್ತು. ಅದಾದ ಮೇಲೆ ವೇಗೇಚ ಲಾಘವೇ ಚೈವ. ವೇಗ, ಲಾಘವ ಮತ್ತು ಪ್ರಲಾಪ. ವೇಗ ಅಂತ ಹೇಳಿದ್ರೆ ವಾಯುದೇವರ ವೇಗ. ವಾಯುದೇವರ ವೇಗ ಅಂತ ಹೇಳಿದ್ರೆ ಅದು ಅತ್ಯಂತ ಶ್ರೇಷ್ಠವಾದದ್ದು. ಅದು ಯಾವುದೇ ಆಗಲಿ, ಬೀಸುವಂತಹ ಗಾಳಿಯ ವೇಗವೇ ಆಗಲಿ ಅಥವಾ ತಾವು ಯುದ್ಧದಲ್ಲಿ ಮಾಡುವಂತಹ ಯುದ್ಧದ ವೇಗವೇ ಆಗಲಿ, ಓಡುವಂತಹ ವೇಗವೇ ಆಗಲಿ, ಎಲ್ಲ ರೀತಿಯಾದಂತಹ ವೇಗದಲ್ಲಿ ಅವರಿಗೆ ಸಮಾನರಾದಂತಹ ಇನ್ನೊಬ್ಬ ವ್ಯಕ್ತಿ ಯಾರೂ ಕೂಡ ಇಲ್ಲ ಅಂತ. ಅದೇ ರೀತಿಯಾಗಿ ಲಾಘವ. ಲಾಘವ ಅಂತ ಹೇಳಿದ್ರೆ ವಿಶೇಷವಾಗಿ ಲಘುವಾಗಿ ಯಾವ ಕೆಲಸವನ್ನು ಎಷ್ಟು ಚೊಕ್ಕದಾಗಿ ಮಾಡಿ ಮುಗಿಸಬೇಕು ಅಷ್ಟು ಲಘುವಾಗಿ, ಅಂದ್ರೆ ಅವರ ಕಾರ್ಯಗಳು ಲಘುವಾಗಿ ಇರ್ತಾ ಇದ್ದು ಕೆಲವೊಂದು, ಇನ್ನು ಕೆಲವೊಂದು ವಿಸ್ತಾರವಾಗೂ ಕೂಡ ಇರ್ತಾ ಇದ್ದು. ಆ ರೀತಿಯಾಗಿ ಕಡಿಮೆ ಸಮಯದಲ್ಲಿ ಎಲ್ಲವನ್ನು ಕೂಡ ಮಾಡಿ ಮುಗಿಸುವಂತಹ ಸಾಮರ್ಥ್ಯ ಅವರಿಗಿತ್ತು. ಅದಾದ ಮೇಲೆ ಪ್ರಲಾಪಸ್ಯಚ ವರ್ಜನೆ. ಪ್ರಲಾಪ ಅಂತ ಹೇಳಿದ್ರೆ ವ್ಯರ್ಥವಾದಂತಹ ಮಾತು, ಹಾಳು ಹರಟೆ, ಅದ್ಯಾವುದು ಕೂಡ ಅವರು ಇರಲೇ ಇಲ್ಲ. ಪ್ರಲಾಪ ವರ್ಜನ, ಅದನ್ನು ಹಾಳು ಹರಟೆ ಬಿಟ್ಟೇ ಬಿಟ್ಟಿದ್ರು. ನಿರಂತರವಾಗಿ ಪರಮಾತ್ಮನ ವಿಚಾರವನ್ನೇ ಅವರು ವಿಶೇಷವಾಗಿ ಮಾಡ್ತಾ ಇದ್ರು. ಅದಾದ ಮೇಲೆ ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ. ಅದಾದ ಮೇಲೆ ಪಾಂಡಿತ್ಯೇಚ ಪಟುತ್ವೇಚ. ಪಾಂಡಿತ್ಯ ಅಂತ ವಿಶಿಷ್ಟವಾದಂತಹ ಜ್ಞಾನ ಮತ್ತು ಪಟುತ್ವ. ಪಟುತ್ವ ಅಂತ ಎಕ್ಸ್ಪರ್ಟ್, ಯಾವುದೇ ಕೆಲಸ ಆಗಲಿ ಅದರಲ್ಲಿ ಭೀಮಸೇನ ದೇವರು ಎಕ್ಸ್ಪರ್ಟ್ ಆಗಿದ್ರು. ಅದಾದ ಮೇಲೆ ಶೂರತ್ವೇಚ ಬಲೇಪಿಚ, ಒಳ್ಳೆ ಶೌರ್ಯ, ಅದೇ ರೀತಿಯಾಗಿ ಬಲ ಅಂದ್ರೆ ಭುಜಬಲ, ಇದಕ್ಕೆ ಸಮಾನರಾದಂಥವರು. ಉಭಯೋಹೋ ಸೇನೆಯೋರಪಿ ಭೀಮಸೇನ ಸಮೋ ನಾಸ್ತಿ. ಎರಡೂ ಸೇನೆಗಳಲ್ಲಿ ಅಂದ್ರೆ ಕೌರವರ ಸೇನೆ ಮತ್ತು ಪಾಂಡವರ ಸೇನೆ ಇವೆರಡರಲ್ಲಿ ಭೀಮಸೇನ ದೇವರಿಗೆ ಸಮಾನರಾದಂಥವರು ಯಾರೂ ಕೂಡ ಇಲ್ಲ ಎಂಬುದಾಗಿ ತಿಳಿಸುವಂತಹ ಮಾತು. ಹೀಗೆ ಭೀಮಸೇನ ದೇವರಿಗೆ ಸಮಾನರಾದಂಥವ್ರು ಯಾರೂ ಕೂಡ ಇಲ್ಲ, ಅವರು ಸಕಲ ಜೀವೋತ್ತಮರು ಎನ್ನುವಂತಹ ವಿಚಾರ ಸಿದ್ಧ ಆಗುತ್ತೆ. ಮುಂದಿನ ಶ್ಲೋಕ. ತಥಾ ಯುಧಿಷ್ಠಿರೇಣಾಪಿ ಭೀಮಂ ಪ್ರತಿ ಸಮೀರಿತಂ ಧರ್ಮಶ್ಚಾರ್ಥಶ್ಚ ಕಾಮಶ್ಚ ಮೋಕ್ಷಶ್ಚೈವ ಯಶೋ ಧ್ರುವಂ ತ್ವಯ್ಯಾಯತ್ತಮಿದಂ ಸರ್ವಂ
ಸರ್ವಲೋಕಸ್ಯ ಭಾರತ. ಪದಚ್ಛೇದ ಹೀಗಿದೆ. ತಥಾ ಯುಧಿಷ್ಠಿರೇಣ ಅಪಿ ಭೀಮಂ ಪ್ರತಿ ಸಮೀರಿತಂ ಧರ್ಮಃ ಚ ಅರ್ಥಃ ಚ ಕಾಮಃ ಚ ಮೋಕ್ಷಃ ಚ ಏವ ಯಶಃ ಧ್ರುವಂ ತ್ವಯಿ ಆಯತ್ತಂ ಇದಂ ಸರ್ವಂ ಸರ್ವಲೋಕಸ್ಯ ಭಾರತ. ಧರ್ಮಶ್ಚಾರ್ಥಶ್ಚ ಕಾಮಶ್ಚ ಅಲ್ಲಿಂದ ಸರ್ವಲೋಕಸ್ಯ ಭಾರತ ಎನ್ನುವ ತನಕ ಭೀಮಸೇನ ದೇವರಿಗೆ ಯುಧಿಷ್ಠರನ್ನು ಹೇಳಿದಂತಹ ಮಾತು. ಅದನ್ನು ಆಚಾರ್ಯ ಹೇಳ್ತಾ ಇದ್ದಾರೆ. ತಥಾ ಯುಧಿಷ್ಠಿರೇಣಾಪಿ ಭೀಮಂ ಪ್ರತಿ ಸಮೀರಿತಂ. ಭೀಮಸೇನ ದೇವರನ್ನು ಕುರಿತು ಯುಧಿಷ್ಠಿರನು ಕೂಡ ಒಂದು ಮಾತನ್ನು ಹೇಳಿದ್ದಾನೆ. ಏನ ಮಾತು ಅಂತ ಹೇಳಿದ್ರೆ, ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಯಶಃ. ಯಶಃ ಅಂತ ಹೇಳಿದ್ರೆ ಕೀರ್ತಿ, ಯಶಸ್ಸು. ಈ 4 ಪುರುಷಾರ್ಥಗಳು ಮತ್ತು ಯಶಸ್ಸು ಇವೆಲ್ಲವೂ ಕೂಡ ಏನಾಗಿದೆ ಅಂತ ಹೇಳಿದ್ರೆ ಸರ್ವಲೋಕಸ್ಯ ತ್ವಯ್ಯಾಯತ್ತಂ. ತ್ವಯ್ಯಾಯತ್ತಂ. ಒಬ್ಬ ಯಾವುದೇ ವ್ಯಕ್ತಿಗೆ ಧರ್ಮ ಮಾಡಬೇಕು ಅಥವಾ ಅರ್ಥ ಸಿಗಬೇಕು, ಕಾಮ ಸಿಗಬೇಕು, ಮೋಕ್ಷ ಸಿಗಬೇಕು, ಮಾಡುವಂತಹ ಎಲ್ಲ ಕಾರ್ಯಗಳಲ್ಲೂ ಕೂಡ ಯಶಸ್ಸು ಸಿಗಬೇಕು ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ನಿನ್ನ ಅನುಗ್ರಹದಿಂದ ಸಿಗಬೇಕು. ಸರ್ವಲೋಕಸ್ಯ, ಎಲ್ಲರಿಗೂ ಕೂಡ ಇವೇನಾದರೂ ಸಿಗಬೇಕು ಅಂತ ಹೇಳಿದ್ರೆ ಅದೆಲ್ಲದಕ್ಕೂ ಕೂಡ ಪ್ರಧಾನ ಕಾರಣ ಯಾರು? ಅದು ನೀನು. ನಿನ್ನಿಂದಾಗಿ ಇಡೀ ಜಗತ್ತಿಗೆ ಏನ್ ಸಿಗುತ್ತೆ? ಧರ್ಮಾರ್ಥ ಕಾಮ ಮೋಕ್ಷಗಳು ಮತ್ತು ಯಶಸ್ಸು ಎಂಬುದು ಸಿಗುತ್ತೆ ಎಂಬುದಾಗಿ ಸ್ವಯಂ ಧರ್ಮರಾಜ ಭೀಮಸೇನನ ಕುರಿತು ಹೇಳುವಂತಹ ಮಾತು. ಸಕಲ ಲೋಕಗಳಿಗೂ ಕೂಡ ಭೀಮಸೇನ ಸಿಗಬೇಕು ಅಂತ ಹೇಳಿದ್ರೆ ಭೀಮಸೇನ ದೇವರು ಸಕಲ ಜೀವೋತ್ತಮರು ಎನ್ನುವಂತ ವಿಚಾರ ಸಿದ್ಧ ಆಗುತ್ತೆ ಅಂತ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹೀಗೆ ಮಹಾಭಾರತದಲ್ಲಿಯೇನೆ ಬರುವಂತಹ ಅನೇಕ ರೀತಿಯಾದಂತಹ ಮಾತುಗಳಿಂದಾಗಿ ಭೀಮಸೇನ ದೇವರ, ವಾಯುದೇವರ ಜೀವೋತ್ತಮತ್ವನ್ನ ತಿಳಿಸ್ತಾ ಇದ್ದಾರೆ. ಇನ್ನು ಮುಂದೆ ಮತ್ತೆ ಉದ್ಯೋಗ ಪರ್ವ ಮತ್ತು ವಿರಾಟ ಪರ್ವದಲ್ಲಿ ಬರುವಂತಹ ಅನೇಕ ರೀತಿಯಾದಂತಹ ಮಾತುಗಳಿಂದಾಗಿ ಅಂತಹ ಭೀಮಸೇನ ದೇವರ, ವಾಯುದೇವರ ಜೀವೋತ್ತಮತ್ವವನ್ನ ಆಚಾರ್ಯರು ನಮಗೆ ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ. ಆ ಉಳಿದ ಭಾಗಗಳ ಚಿಂತನೆಯನ್ನ ಮುಂದಿನ ಪಾಠ, ನಾಳೆ ಪ್ರತಿಪದ ಪಾಡ್ಯ ಪಾಠ ಇರೋದಿಲ್ಲ, ನಾಡಿದ್ದಿನಿಂದಾಗಿ ಮತ್ತೆ ಯಥಾವತ್ತಾಗಿ ನಿರಂತರ ಪಾಠ ಮುಂದುವರಿಯುತ್ತೆ. ಆ ನಾಡಿದ್ದಿನ ಪಾಠದಲ್ಲಿ ಮುಂದಿನ ಶ್ಲೋಕಗಳ ಅರ್ಥ ಚಿಂತನೆಯನ್ನ ನಾವು ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ